ತಂಬಾಕು ಸೇವನೆಯಿಂದ ಅನೇಕ ಜನ ಮಾರಣಾಂತಿಕ ಕಾಯಿಲೆಗಳಿಗೆ ತುತ್ತಾಗಿದ್ದಾರೆ. ಇದು ಒಳ್ಳೆಯ ಅಭ್ಯಾಸವಲ್ಲ. ಆರೋಗ್ಯಯುತ ಜೀವನ ನಡೆಸಬೇಕಾದರೆ ತಂಬಾಕು ಉತ್ಪನ್ನಗಳ ಸೇವೆಯಿಂದ ದೂರ ಇರಬೇಕು ಎಂದು ಬಾಗೇಪಲ್ಲಿ ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶರಾದ ರಂಗಸ್ವಾಮೀಜೆ ಕಿವಿಮಾತು ಹೇಳಿದರು. ಅವರು ಬಾಗೇಪಲ್ಲಿ ಹಳೆ ಎಸ್ಬಿಐ ರಸ್ತೆಯಲ್ಲಿರುವ ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜಿನಲ್ಲಿ ಆಯೋಜಿಸಿದ್ದ ತಂಬಾಕು ಮುಕ್ತ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದರು. ಇಂದಿನ ಯುವ ಪೀಳಿಗೆ ಸೇರಿದಂತೆ ಇಡೀ ಯುವ ಸಮೂಹ ತಂಬಾಕು, ಮದ್ಯಪಾನಗಳಂತಹ ದುಶ್ಚಟಗಳಿಗೆ ದಾಸರಾಗುತ್ತಿರುವುದು ಕಳವಳಕಾರಿಯಾಗಿದೆ. ಶೋಕಿಗಾಗಿ ಸಿಗರೆಟ್, ಬೀಡಿ ಮುಂತಾದ ಮಾದಕ ಪದಾರ್ಥಗಳನ್ನು ಸೇವಿಸುತ್ತಾರೆ. ಕೊನೆಗೆ ಇಂತಹ ದುಶ್ಚಟಗಳಿಗೆ ದಾಸರಾಗಿ ಆರೋಗ್ಯ ಹಾಳು ಮಾಡಿಕೊಳ್ಳುವ ಜೊತೆಗೆ ಹದಿಹರೆಯದ ವಯಸ್ಸಿನಲ್ಲೇ ಸಾವಿಗೀಡಾಗುತ್ತಿದ್ದಾರೆ ಎಂದು ಆತಂಕ ವ್ಯಕ್ತಪಡಿಸಿದರು. ವಿಪರ್ಯಾಸ ಎಂದರೆ ಧೂಮಪಾನ ಹಾಗೂ ತಂಬಾಕು ಸೇವಿಸುವುದು ಆರೋಗ್ಯಕ್ಕೆ ಮಾರಕ ಎಂದು ಗೊತ್ತಿದ್ರು ಇಂದಿನ ಯುವ ಜನತೆ ಇದರ ದಾಸ್ಯಕ್ಕೆ ಒಳಗಾಗಿ ತಮ್ಮ ಜೀವನವನ್ನ ತಾವೇ ಕೈಯಾರೆ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರಕ ಎಂಬ ಜಾಹೀರಾತು ಎಲ್ಲೆಡೆ ಕಾಣುತ್ತೇವೆ. ಧೂಮಪಾನ ಸೇವನೆ ಮಾಡುವವರು ಸಹಜವಾಗಿ ಧೂಮಪಾನದ ಪ್ಯಾಕೆಟ್ ಮೇಲೆ ಕಾಣುತ್ತಾರೆ. ಅಲ್ಲದೆ ಸಾಕಷ್ಟು ಜನರು ಚಲನಚಿತ್ರ ಪ್ರಾರಂಭವಾಗುವ ಮುನ್ನ, ಚಲನಚಿತ್ರ ಪ್ರಾರಂಭವಾದ ಮೇಲೆ ಚಲನಚಿತ್ರದ ದೃಶ್ಯಗಳಲ್ಲಿ ಧೂಮಪಾನ ಸೇವನೆಯ ಸನ್ನಿವೇಶಗಳು ಬಂದರೆ ಅಲ್ಲಿಯೂ ಜಾಹೀರಾತು ಕಾಣುತ್ತೆ. ಇಷ್ಟೆಲ್ಲ ಜಾಹೀರಾತು ನೀಡಿದ್ರೂ ಧೂಮಪಾನ ಸೇವನೆ ಮಾಡುವುದನ್ನ ಜನರು ಬಿಡುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು. ಧೂಮಪಾನದಿಂದ ಕೇವಲ ನಮ್ಮ ಆರೋಗ್ಯ ಮಾತ್ರ ಕೆಡುವುದಿಲ್ಲ, ನಮ್ಮ ಪರಿಸರವೂ ಹಾಳಾಗುತ್ತದೆ. ಇದರ ಕಡೆ ಜಾಗೃತಿ ವಹಿಸುವುದು ಬಹಳ ಮುಖ್ಯ ಎಂದು ಹೇಳಿದ್ರು. ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸತ್ಯನಾರಾಯಣ ರೆಡ್ಡಿ ಮಾತನಾಡಿ, ವಿಶ್ವ ತಂಬಾಕು ರಹಿತ ದಿನ ಭವಿಷ್ಯದ ಪೀಳಿಗೆಯನ್ನ ರಕ್ಷಿಸಿ ತಂಬಾಕು ಸೇವನೆ ಕಡಿಮೆಗೊಳಿಸುವುದು ಹಾಗೂ ಜನರಲ್ಲಿ ಜಾಗೃತಿ ಮೂಡಿಸುವುದು, ಈ ಬಾರಿ ತಂಬಾಕು ಉದ್ಯಮದ ಹಸ್ತಕ್ಷೇಪದಿಂದ ಮಕ್ಕಳನ್ನ ರಕ್ಷಿಸುವುದು ಎಂಬ ಘೋಷವಾಕ್ಯದೊಂದಿಗೆ ಈ ದಿನ ಆಚರಿಸಲಾಗುತ್ತಿದೆ ಎಂದು ಹೇಳಿದರು. ನಾವು ಮುಂಚೆನೆ ಅದ್ರ ಬಗ್ಗೆ ನಾವು ಸ್ವಲ್ಪ ಕಾಳಜಿ ವಹಿಸಿದ್ರೆ ಲಿಟ್ಲ್ ಬಿಟ್ ಆಫ್ ಕೇರ್ ಇಟ್ಸ್ ವೆರಿ ಬಿಗ್ ಕಾನ್ಸಿಕ್ವೆನ್ಸಸ್ ಅಲ್ವಾ. ಒಂದು ಸಣ್ಣ ಬೆಂಕಿಯ ಒಂದು ಕಿಡಿನ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಅದು ಮನೆಯನ್ನು ಸುಟ್ಬಿಡುತ್ತೆ. ಹಾಗಾಗಿ ನಮ್ಗದು ತುಂಬಾ ಸಿಲ್ಲಿ ಅಂತ ಅನ್ಸ್ಬೋದು, ಅಥವಾ ಅದು ದೊಡ್ಡ ಅದು ಇಂಪಾರ್ಟೆನ್ಸ್ ಏನಲ್ಲ ಅಂತ ಅನ್ಸ್ಬೋದು. ಆದ್ರೆ ನಾವು ಅದನ್ನ ನಿರ್ಧಾರವನ್ನ ನಾವು ತೆಗೆದುಕೊಂಡೇ ಹೋದ್ರೆ ಕೊನೆಗೆ ಅದು ತುಂಬಾ ಎಮೋರಾಗಿ ಬೆಳೆದ್ಬಿಡ್ತದೆ. ಅದನ್ನ ಇಟ್ ಗೋಸ್ ಬಿಯಾಂಡ್ ನಮ್ಮ ಕಂಟ್ರೋಲ್ ದಾಟಿ ಹೋಗ್ತದೆ. ಅದಕ್ಕೆ ಪ್ರತಿಯೊಂದು ಕೂಡ ನಮ್ಮ ಕೈ ಇರ್ತಕ್ಕಂಥದ್ದು ನಮ್ಮ ನಿರ್ಧಾರ ಆಗಿರುತ್ತೆ, ನಮ್ಮ ಬದುಕಾಗಿರ್ತದೆ ಅಲ್ವಾ. ಪ್ರತಿಯೊಬ್ಬರು ಕೂಡ ಹುಡ್ತಾರೆ ಎಂಜಿನಿಯರ್ಸ್ ಆಗೋದಿಲ್ಲ, ಡಾಕ್ಟರ್ಸ್ ಆಗೋದಿಲ್ಲ, ಏನು ಅಚೀವ್ ಮಾಡೋದಿಲ್ಲ. ಅವರು ಗ್ರ್ಯಾಜುಯಲಿ ಅವರ ಲೈಫ್ ಟೈಮ್ನ ಹೆಂಗೆ ಅವರು ವಿಡಿಯೋ ಮಾಡ್ಕೊಳ್ತಾರೆ, ಅವರ ಸಮಯವನ್ನು ಹೆಂಗೆ ಕಳೀತಾರೆ, ಎಂತ ಒಳ್ಳೆ ಆರೋಗ್ಯಕರವಾದ ಹ್ಯಾಬಿಟ್ಸ್ಗಳನ್ನ ಅವ್ರು ಕಲ್ಟಿವೇಟ್ ಮಾಡ್ಕೊಂಡಿದ್ದಾರೆ. ಇದು ಪ್ರತಿಯೊಬ್ಬ ವ್ಯಕ್ತಿ ಒಂದು ಸಕ್ಸಸ್ ಅನ್ನ ನಿರ್ಧಾರ ಮಾಡ್ತಾರೆ. ಅದಕ್ಕೆ ನಾವು ಈ ಒಂದು ಏಜ್ ಇದು ಗೋಲ್ಡನ್ ಏಜ್ ಇದು ಅಲ್ವಾ. ನಮಗೆ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಕರೀತಾರೆ. ಈ ಗೋಲ್ಡನ್ ಲೈಫ್ ನ ನಾವು ಈ ಸಂದರ್ಭದಲ್ಲಿ ವಕೀಲರ ಸಂಘದ ಉಪಾಧ್ಯಕ್ಷ ರಾಮಾಂಜಿ, ಪ್ರಸನ್ನಕುಮಾರ್, ಮಂಜುನಾಥ್, ವಕೀಲರಾದ ಫಯಾಜ್ ಬಾಷಾ, ವೆಂಕಟೇಶ್, ವೆಂಕಟನಾರಾಯಣ, ಕಾಲೇಜು ಪ್ರಾಂಶುಪಾಲ ಶಿವಪ್ಪ ಇನ್ನೂ ಹಲವರು ಹಾಜರಿದ್ದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.